நேதாஜி சுபாஷ் சந்திரபோஸ் கூலி வெல்ஃபேர் அசோசியேஷன் சார்பாக நம்மளுடைய தானே தலைவர் ஆர்கே ஃபவுண்டேஷன் சேர்மன் நம்முடைய மோகன் கிருஷ்ணா சார் மார்க்கெட்டுக்கு கேன்வாஸ்க்கு வந்துருக்காரு. அவர் கூட எங்களுடைய அசோசியேஷன் சார்பாக நாங்கள் சேர்ந்து அவர் கூட எல்லாரும் கேன்வாஸ் பண்ணுறதுக்கு யாருக்கோ பண்ணீங்க. மோதிஜி வரணும், நீங்க மலேஷ் பாபு கலக்கணும், மோகன் கிருஷ்ணா நெக்ஸ்ட் சரி ரவி. ಮುಂದಿನ ದಿನಗಳಲ್ಲಿ ನೀವು ಈ ಎಂಜಿ ಮಾರ್ಕೆಟಲ್ಲಿ ಶಾಶ್ವತವಾಗಿ ಉಳ್ಕೊಂಡು ನಿಮ್ಮ ಕುಟುಂಬ ಸಮೇತ ಮಕ್ಕಳು ಮರಿ ವಂಶ ಪಾರಂಪರ್ಯವಾಗಿ ಇಲ್ಲೇ ಮುಂದುವರಿಸಿಕೊಂಡು ಅಂಗಡಿಗಳು ನಡೆಸಬೇಕಾದ್ರೆ ನಮಗೆ NDA ಕೂಟದ ಏನಿದೆ ಇವತ್ತು ಮಲ್ಲೇಶ್ ಬಾಬಣ್ಣನವರಿಗೆ ನೀವು ಎಲ್ಲರೂ ಮಾರ್ಕೆಟ್ನ ಎಲ್ಲ ಸಂಘ ಸಂಸ್ಥೆಗಳ ಮಾರ್ಕೆಟ್ ಎಲ್ಲರೂ ಸೇರಿ ಅವ್ರಿಗೆ ಮತವನ್ನು ಚಲಾವಣೆ ಮಾಡಬೇಕು ಅಂತ ತಮ್ಮಲ್ಲಿ ಮೊದಲು ಮನವಿ ಕಟ್ಬಿಡ್ತೀನಿ. 15-20 ವರ್ಷದಿಂದ ಆಯ್ತು. KGF ಡಿನೋಟಿಫಿಕೇಶನ್ ಆಗಕ್ಕೆ ಮುಂಚೆ ಇನ್ನೂ ಸಮಸ್ಯೆಗಳಾಯ್ತು. KGF ಡಿನೋಟಿಫಿಕೇಶನ್ ಆದ್ಮೇಲೆ ಈ ಸಮಸ್ಯೆಗಳನ್ನ ಹಲವಾರು ಬಾರಿ ತಾವು MP ಅವ್ರ ಹತ್ರ ಇರ್ಬೋದು, ಶಾಸಕರ ಹತ್ರ ಇರ್ಬೋದು, ತಾವೆಲ್ಲ ಚರ್ಚೆ ಮಾಡಿದ್ರೆ ಅದು ದೇವರಾಜ್ ಸರ್ ಹೇಳ್ತಾರಂತ ಇದುವರೆಗೂ ಸೊಲ್ಯೂಷನ್ ಬಂದಿಲ್ಲ ಅಂತ. ನಾನು ಒಬ್ಬ ಮಣ್ಣಿನ ಮಗನ KGF ಅಲ್ಲಿ ಇಟ್ಟಿರುವಂತ ಒಬ್ಬ ಮಣ್ಣಿನ ಮಗನಾಗಿ ನಾನು ಸುಳ್ಳು ಹೇಳಿ ಓಡೋಗೋದ್ರೆ ಅದು ನನಗೂ ಅವ್ರು ಬಂದಂತ ಹಣೆಪಟ್ಟೆಲ್ಲ ನನಗೂ ನನ್ನ ದೇವೇಂದ್ರ ಸರ್ ಅವರು ಒಂದ್ಸಲ ಪ್ರಾಮಾಣಿಕವಾಗಿ ನಮಗೆ ಸಹಾಯ ಮಾಡಬೇಕು ಅನ್ನೋದಕ್ಕಿಂತ ಮಾರ್ಕೆಟ್ ಅವರ ಕ್ಷೇಮಾಭಿವೃದ್ಧಿಯಲ್ಲಿ ತಾವು ಪಾಲ್ಗೊಳ್ಬೇಕು ಅಂದಾಗ ನನ್ನ ಒಂದು ಪರ್ಸನಲ್ ಇಂಟ್ರೆಸ್ಟ್ ಅಲ್ಲಿ ನನ್ನ ಕೈಯಲ್ಲಿ ಏನಾಗಬೇಕು ಅದನ್ನ ಪ್ರಯತ್ನ ಪಟ್ಟೆ. ನಾನು ಇಲ್ಲಿರೋರ್ಗೆಲ್ಲ ಯಾರಿಗೂ ಸಮಾಜನ ಗೊತ್ತಿಲ್ಲ. ಬರೋದಕ್ಕೆ ಬಸ್ ನಾನು ಮಾಡಿದ್ದೆ. ಗೊತ್ತ ತಮಗೆಲ್ಲ ರೈತರ ಮಕ್ಕಳ ಹತ್ರ ಏನು ಇಲ್ಲ, ಅಧಿಕಾರ ಇಲ್ಲ. ಪಾಪ ನಮ್ಮ ದೇವರಾಜ್ ಸರ್ ಯಾರು ಏನು ಹೇಳಿದ್ರೆ ಗೊತ್ತಿಲ್ಲ. ಅವತ್ತು ಆ ಸಭೆಗೆ ಬರಲಿಕ್ಕೆ ಆಗಲಿಲ್ಲ. ಅದಾಯಿತು. ನಂತರ ಹಲವಾರು ಬೆಳವಣಿಗೆಗಳಾಯಿತು. ಏನಾಯ್ತು ಎತ್ತಾಯ್ತು ಅಂತ ಎಲ್ಲರಿಗೂ ನಾನು ನಿಮ್ಮನ್ನು ಕೈ ಎತ್ತಿ ಬೇಡ್ಕೊಳ್ತಾ ಇದ್ದೀನಿ. ಇದು ಒಂದು ಕ್ಷಣದಲ್ಲಿ ಒಬ್ಬ MP ಅಥವಾ ಒಬ್ಬ ಶಾಸಕರು ಮಾಡುವಂತ ಕೆಲಸನೇ ಆಗಿತ್ತು ಅಂತಂತ ಪಕ್ಷದಲ್ಲಿ ಶಾಸಕರಿರುವಂತವ್ರು ಇವಾಗ ನಮ್ಮ ಪಕ್ಷದವಲ್ಲ, ಸರ್ಕಾರ ಇರೋದು ನಮ್ಮ ಪಕ್ಷದಲ್ಲ. ಎಸ್, ನೀವು ಕೇಳಿದಂತ ಕ್ವಶನ್ಗೆ ಇವತ್ತು ಮಲ್ಲೇಶ್ ಬಾಬು ಅವ್ರು ಗೆದ್ದು ಅಥವಾ ಮಲ್ಲೇಶ್ ಬಾಬು ಅವ್ರ ಕ್ಯಾಂಡಿಡೇಟ್ ಬಂದು ನಮ್ಗೆ ಭರವಸೆ ಕೊಡ್ತಾರೆ ಅಂತಂದ್ರೆ ನಿಮಗೆ ಸಂವಿಧಾನದ ಅಡಿಯಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ದೇವೇಂದ್ರ ಸರ್ ಅರ್ಥ ಆಯ್ತಾ ಸರ್, ಲೀಗಲಿ ಅಥವಾ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಇಂಡಿಯಾ ಗೌರ್ಮೆಂಟ್ ಕಡೆಯಿಂದ ನಮ್ಮ MP ಅವ್ರು ಮಾತಾಡಿದ್ರೆ ಆಗತ್ತೆ ಅಂದ್ರೆ ನೀವು ಮಲ್ಲೇಶ್ ಬಾಬು ಅವ್ರನ್ನ ಕೇಳಬೇಡಿ. ಮಲ್ಲೇಶ್ ಬಾಬು ಅವರು ಕೋಲಾರದವರೇ, ಕೋಲಾರದಲ್ಲಿ ದೂರದ ಇದ್ದಾರೆ. ನನ್ನ ಹತ್ರ ಬನ್ನಿ, ನಾನು ಮಲ್ಲೇಶ್ ಬಾಬು ಹತ್ರ ಕೂತ್ಕೊಂಡು ನಮ್ಮ ಕೈಯಲ್ಲಿ ಆಗಿರುವಂತ ಪ್ರಯತ್ನ ಪಟ್ಟು ನಿಮ್ಮ ಮುಂದೆ ಟ್ರಾನ್ಸ್ಪರೆಂಟ್ ಆಗಿ ಕೂತು ಮಾತಾಡುವಂತ ಒಂದು ಜವಾಬ್ದಾರಿನ ನಾನು ತಗೊಳ್ತೀನಿ. ಮತ್ತೆ ನೀವು ಕೇಳ್ಬೋದು ಮತ್ತೊಂದು ನಮ್ಮ ಪದಾಧಿಕಾರಿಗಳು ಜವಾಬ್ದಾರಿ ತಗೊಳ್ತಾ ಅದನ್ನ ಯಾರು ನೆರವೇರಿಸ್ತಾರೆ ಅಂತ. ನನ್ನ ಕೈಯಲ್ಲಿತ್ತು ಅಥವಾ ನಮ್ಮ ಸಂಸದರು ಗೆಲ್ಲುವ ಮುಂಬರುವ ಲೋಕಸಭೆಯಲ್ಲಿ ಗೆಲ್ಲುವಂತ ಸಂಸದರು ಅವ್ರ ಕೈಯಲ್ಲಿ ಆಗತ್ತೆ ಅಂತ ನೀವು ಹೇಳಿದ್ರೆ ಹಗಲು ರಾತ್ರಿ ನಾನು ಅವ್ರ ಜೊತೆಯಲ್ಲಿ ಇದ್ದು, ಡೇ ಅಂಡ್ ನೈಟ್ ನಾನು ಅವ್ರ ಜೊತೆಯಲ್ಲಿ ಇದ್ದು, ನೀವೆಲ್ಲಾದ್ರೂ ಹೋಗ್ಬೇಕು ಬರಬೇಕು ಅಂತ ನಾನು ನಿಮ್ ಜೊತೆಯಲ್ಲಿ ಬಂದು ಕೈ ಜೋಡಿಸಿ ಈ ಸಮಸ್ಯೆನ ಬಗೆಹರಿಸೋದಕ್ಕೆ 100ಕ್ಕೆ 100 ಪಟ್ಟು ನಾನು ಶ್ರಮ ವಹಿಸ್ತೀನಿ ಅಂತ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ. ನಾನು ಸಾಲ್ವ್ ಮಾಡ್ತೀನಿ ಅಂತಂದ್ರೆ ನಮ್ಗೆ ಆ ಅಧಿಕಾರನೂ ಇಲ್ಲ, ಆ ಒಂದು ಭರವಸೆನೂ ನನ್ನದಿಲ್ಲ.
ದಯಮಾಡಿ ನಮ್ಮ ಪಡಿಸಿ. ನಿಮಗೂ ಒಂದು ಡೌಟ್ ಐತೆ, ಮುನ್ಸ್ವಾಮಿ ಅವರಿದ್ರು ಏನ್ ಮಾಡಿದ್ರು ಅಂತ. ಮುನ್ಸ್ವಾಮಿ ಅವರು ಬಂದು ಒಂದೇ ರಾತ್ರಿ ನಮ್ಮ ಆಕ್ಷನ್ ಬಂದು ನಿಲ್ಲಿಸಿದ್ರು ಅವರು. ಅದನ್ನೇ ಬೆಳಗ್ಗೆ ಆಕ್ಷನ್ ಇತ್ತು, ಇವತ್ತು ರಾತ್ರಿ ಬಂದು ನಿಲ್ಲಿಸಿದ್ರು ಅವರು. ಆ ವಿಶ್ವಾಸ ನಮ್ಗೆ ಯಾವಾಗಲೂ ಇದೆ. ಮುನ್ಸ್ವಾಮಿ ಅವರು ಬಂದು ಒಂದೇ ರಾತ್ರಿ ನಮ್ಮ ಆಕ್ಷನ್ ಬಂದು ನಿಲ್ಲಿಸಿದ್ರು ಅವರು. ಅದನ್ನೇ ಬೆಳಗ್ಗೆ ಆಕ್ಷನ್ ಇತ್ತು, ಇವತ್ತು ರಾತ್ರಿ ಬಂದು ನಿಲ್ಲಿಸಿದ್ರು ಅವರು. ಆ ವಿಶ್ವಾಸ ನಮ್ಗೆ ಯಾವಾಗಲೂ ಇದೆ. ಏನ್ ಮಾಡಿದ್ರು ಅಂತ, ಅವ್ರು ಏನ್ ಮಾಡಿದ್ರು ತಮ್ಗೆಲ್ಲಾನು ಗೊತ್ತು. ಕಾನೂನು ಚೌಕಟ್ಟಲ್ಲಿ ಹೋರಾಡೋಣ. ಯಾವ ರೀತಿ ಸಹಾಯ ಬೇಕೋ ಆ ರೀತಿ ಸಹಾಯ ಮಾಡಲಿಕ್ಕೆ ಮಲ್ಲೇಶ್ ಬಾಬು ಆಗಿರ್ಬೋದು, ನಮ್ಮ ಕಡೆಯಿಂದ ಇರ್ಬೋದು. ಈಗ ನಮ್ಗೆಲ್ಲರಿಗಿಂತ ದೊಡ್ಡ ಶಕ್ತಿ ಮಲ್ಲೇಶ್ ಬಾಬು ಅಣ್ಣವರೇ ಇರೋದು. ಮಲ್ಲೇಶ್ ಬಾಬು ಅವ್ರ ಕೈ ಬಲಪಡಿಸೋಣ, ನರೇಂದ್ರ ಮೋದಿಜಿ ಅವರ ಕೈ ಬಲಪಡಿಸೋಣ. ಖಂಡಿತವಾಗ್ಲೂ ಇಷ್ಟೊಂದು ಜನರ ಒಂದು ಕಷ್ಟ ನನ್ಗೆ ಅರ್ಥ ಆದಾಗ ದೇವ್ರಿಗೆ ಮುಟ್ಟಂತೆ. ಆ ದೇವರ ಒಂದು ನಿಮ್ಮ ಕಷ್ಟ ನೋಡಿ ಖಂಡಿತವಾಗ್ಲೂ ಒಂದಲ್ಲ ಒಂದು ದಿವಸ ವರ ಕೊಡ್ತಾನೆ. ಆ ವರ ಕೊಡೋದು ಯಾರ ಮುಖಾಂತರ ಅಂದ್ರೆ ಮಲ್ಲೇಶ್ ಬಾಬಣ್ಣ ಅನ್ನೋ ಮುಖಾಂತರ ನಾನು ವರ ಕೊಡ್ತೇನೆ ಅಂತ ಹೇಳಿ ತಾವೆಲ್ಲರೂ ಮಲ್ಲೇಶ್ ಬಾಬಣ್ಣಗೆ ಆಶೀರ್ವಾದ ಮಾಡ್ತೀರಾ. ಮಾರ್ಕೆಟ್ MG ಮಾರ್ಕೆಟ್ ಜನತೆ ನರೇಂದ್ರ ಮೋದಿಜಿ ಅವರ ಕೈ ಬಲಪಡಿಸ್ತೀರಾ. MG ಮಾರ್ಕೆಟ್ ಅಂತ ಕ್ಷೇಮಾಭಿವೃದ್ಧಿ ಸಂಘ ಇರುವಂತಹ ಪದಾಧಿಕಾರಿಗಳು NDA ಪಕ್ಷಕ್ಕೆ ಬೆಂಬಲ ಕೊಡ್ತೀರಾ ಅಂತ. ಅದೇ ರೀತಿ ಮುಖ್ಯವಾಗಿ ಭಾರತವನ್ನ ರಕ್ಷಿಸೋ ಕೆಲಸದಲ್ಲಿ ಭಾರತವನ್ನ ಬೇರೊಬ್ಬ ರಾಷ್ಟ್ರಗಳು ನಮ್ಮನ್ನ ದಾಳಿ ಮಾಡುವಂಥದ್ದಿರ್ಬೋದು, ಮತ್ತೊಂದು ಮಾಡುವಂತ ಅಂತ ಒಂದು ವಿಷಯಕ್ಕೆ ತಾವೆಲ್ಲ ಕೈ ಜೋಡಿಸಿ ನರೇಂದ್ರ ಮೋದಿಜಿ ಅವರು ಬಲಪಡಿಸಿ ಭಾರತವನ್ನ ರಕ್ಷಿಸುತ್ತೀರಾ. ಭಾರತವನ್ನ ಮುಂದಕ್ಕೆ ತಗೊಳ್ಳೋ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಕೈ ಜೋಡಿಸ್ತೀರಾ ಅಂತ ಹೇಳ್ತಾ ಇಷ್ಟು ದೂರ ಕರೆದು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ MG ಮಾರ್ಕೆಟ್ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಧನ್ಯವಾದಗಳು. ಎಲ್ಲ KGF தாய்மார்களுக்கு என்னோட சகோதரங்களுக்கு எல்லாம் என்னோட நண்பர்களுக்கு நான் ரிக்வெஸ்ட் பண்ணுறேன். KGF மன்னன் மைதான் ராஜேந்திரன் சார் சிட்டியில் ரூரலில் மன்னன் மைதான் மோகன் கிருஷ்ணா சார். தயவுசெய்து நம்மளோட ரூரல் மண்ணின் மகன் மைதான நான் எல்லாம் ரிக்வெஸ்ட் பண்ணுறேன். நான் இன்னைக்கு நம்மளுடைய அன்எம்ப்ளாய்மெண்ட் இஷ்யூஸு, KGF இஷ்யூஸு, அந்த ஃபார்மர்ஸ் இஷ்யூஸ் நீங்கள் எல்லாம் பார்த்துருக்கீங்க. எஸ்பெஷலி என்னோட யூத் லீடர்ஸ்க்கு என்னோட நண்பருக்கு நான் என்ன ரிக்வெஸ்ட் பண்ணுறேன், இன்றைக்கி வந்துட்டு அந்த ஒரு ஓட் வேல்யூ. நம்ம ஃப்யூச்சர் நல்லா இருக்கணும்னா தயவுசெய்து நரேந்திர மோடிஜிக்கு ஓட் பண்ணணும். இப்போ என்ன நாங்கள் இண்டஸ்ட்ரீஸ் அண்ட் யாரோ ஒருத்தர் சொல்கிறாரு, அந்த இண்டஸ்ட்ரீஸ் வந்தோட காரணம் யார், எந்த கவர்மெண்ட் அதை சாங்ஷன் பண்ணிச்சு. எப்போவுமே இது நம்மளோட பிரைம் மினிஸ்டர் நரேந்திர மோடிஜி ஒரு எய்மு, அவரோட கோல் என்னன்னா யங்ஸ்டர்ஸ்க்கு ஒரு ஜாப் கொடுக்கணும், யங்ஸ்டர்ஸ்க்கு ஒரு நல்ல வழி காட்டணுன்றது அவருக்கு ஒரு சங்கல்பம் இருக்குது. அதனால் இந்த வாட்டி நம்ம நரேந்திர மோடிஜி அவங்களுக்கு நீங்கள் எல்லாம் ஓட்டு போட்டு அவங்கள பிரைம் மினிஸ்டர் பண்ண வச்சா கண்டிப்பாக மல்லேஷ் பாபு அவருக்கு இருக்கட்டும், முன்சாமி இருக்கட்டும், உங்களுக்கு KGFக்காக நிறைய கஷ்டப்பட்டுருக்காங்க. முன்னால் நம்ம மல்லேஷ் பாபா கூட கஷ்டப்படுறாங்க. ஸோ ஐ எம் ரிக்வெஸ்டிங் ஆல் மை KGF யூத் ஐகான்ஸ், எல்லாம் என்னோட யூத் ஐகான்ஸ்க்கு நான் கையெழுத்து எல்லோரும் நரேந்திர மோடிஜி நரேந்திர மோடிஜி பிரைம் மினிஸ்டர் ஆகணும், மல்லேஷ் பாபு அவங்க MP ஆகணும், நம்மளுடைய யூத்ஸ் ப்ராப்ளம் சால்வ் ஆகணும்னா இன்றைக்கி BJPக்கு சப்போர்ட் பண்ணுங்க, NDA கேண்டிடேட் மல்லேஷ் பாபுக்கு ஜெயிச்சு கொடுங்க. நன்றி.